ನೋಡಿ, ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ರಾಜ್ಯದಲ್ಲಿ. ಈ ಸಂದರ್ಭದಲ್ಲಿ ಅಲ್ಪ ಮಳೆ ಬಂದಿದ್ದು, ಬರಬಾರದ ಮಳೆ. ಈ ಮಳೆ ಕರ್ನಾಟಕದ ಇಡೆಯನ್ನು ಏನು ತಣಿಸಲಿಲ್ಲ, ಆದರೆ ನಾನಾ ರೀತಿಯ ಬಿಕ್ಕಟ್ಟಿಗೆ ಕಾರಣ ಆಗಿದ್ದಂತೂ ಸತ್ಯ. ಈಗ ತಮಿಳುನಾಡಿನ ಮುಖದಲ್ಲಿ ಕಳೆ ತಂದಿದೆ, ನಮ್ಮ ರಾಜ್ಯದಲ್ಲಿ ಮಳೆ ಬರ್ತಿದೆ ಅಂತ ಹೇಳಿ. ತಮಿಳುನಾಡಿನ ರೈತರು ಸಾಂಬಾ ಬೆಳೆಯನ್ನು ಬೆಳೀತಾರಂತೆ, ಹೀಗಾಗಿ ನೀರು ಬಿಡಬೇಕಂತೆ. ಕರ್ನಾಟಕದ ಕಾವೇರಿಯಿಂದ ತಮಿಳುನಾಡಿನ ಇಡೆ ತಣಿಯಲಿದೆ, ಕಾರಣ ನೀರು ಹರಿಸಿ ಅಂತ ಹೇಳಿ. ಆ ನೀರನ್ನು ತಗೊಂಡು ನಾವು ಬೆಳೆ ಬೆಳಿತೀವಿ ಅಂತ. ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿದೆ? ಕುಡಿಯೋದಕ್ಕೂ ನೀರಿಲ್ಲದಂತಹ ಪರಿಸ್ಥಿತಿ. ಕರ್ನಾಟಕದ ರೈತರು ಕಾವೇರಿ ನೀರು ಕೇಳಿದರೆ ಉತ್ತರ ಬಾ ನಾಳೆ ಅಂತ. ಹಾಗಿದ್ರೆ ಮುಂದೇನಾಗಬಹುದು ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. 3,500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ CWRC ಶಿಫಾರಸು ಮಾಡಿದ್ದನ್ನು CWMA ಅದೇ ಒಂದು ಶಿಫಾರಸನ್ನು ಎತ್ತಿ ಹಿಡಿದು ಆದೇಶ ಮಾಡ್ತು. ಹೌದು, 3,500 ಕ್ಯೂಸೆಕ್ ನೀರನ್ನು 15 ದಿನ ನೀವು ಬಿಡಬೇಕು ಅಂತ ಹೇಳಿ. ಈಗ ಅದನ್ನು ಮೀರಿ ಒಂದು ದಿನಕ್ಕೆ 1.03 TMCಯನ್ನು ನೀರು ಹರಿಸಬೇಕು 15 ದಿನಗಳ ಕಾಲ. ಅಂದರೆ 15 TMC ನೀರನ್ನು ಕೊಡಬೇಕು ಅಂತ ಹೇಳಿ CWRC ಶಿಫಾರಸು ಮಾಡಿದೆ. ಆ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ಇದೆಯಾ ಅನ್ನುವಂತಹ ಪರಿಸ್ಥಿತಿ. ಜೊತೆಗೆ ನಾವು ಹಿಂದಿನ ವಿಚಾರಗಳನ್ನು ಕೂಡ ಇಲ್ಲಿ ಗಣನೆಗೆ ತಗೋಬೇಕಾಗತ್ತೆ. ಈ ಹಿಂದೆ ಹೆಚ್ಚು ನೀರು ಬಿಟ್ಟಾಗ ತಮಿಳುನಾಡು ಮಾಡಿದ್ದೇನು, ಇವೆಲ್ಲವನ್ನೂ ಕೂಡ ಗಮನಕ್ಕೆ ತಗೋಬೇಕಲ್ವಾ? ಹಾಗಿದ್ರೆ ಏನು ನಡೀತು CWRC ಮೀಟಿಂಗ್ನಲ್ಲಿ? ಇವತ್ತಿನ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಏನೆಲ್ಲ ಆಗತ್ತೆ, ಇನ್ನೂ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ ವೀರೇಂದ್ರ ಕೂಡ ಇದ್ದಾರೆ. ಗುಸುಗುಸು ಗೋವಿಂದಣ್ಣ ಅವರಿಗೆಲ್ಲ ವಿಚಾರಗಳನ್ನು ಹೇಳಿದಾರಂತೆ. ನೋಡೋಣ ಏನಾಗುತ್ತೆ ಅಂತ. ವೀರೇಂದ್ರ, ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಯಾ CWRC ಮಣೆ ಹಾಕಿರೋದು ತಮಿಳುನಾಡಿನ ವಾದಕ್ಕೆ 1.03 TMC ನೀರನ್ನು ಹರಿಸಿ ಅಂತ ಹೇಳಿದೆ ಪರ್ ಡೇ. ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ನಾವು ಅವಲೋಕಿಸಬೇಕಿಲ್ಲಿ. ಬರಗಾಲದ ಪರಿಸ್ಥಿತಿ ಇದೆ, ಅದರಲ್ಲೂ ಸೂಪರ್ ಎಲ್ ನೀನೋ ಇಫೆಕ್ಟ್ ನಮ್ಮ ರಾಜ್ಯದಲ್ಲಿ. ಬಹಳ ಮುಖ್ಯವಾದಂಥ ವಿಚಾರ ಏನಂತಂದರೆ, ಅಲ್ಪ ಮಳೆಯಿಂದಾಗಿ ಬಿಕ್ಕಟ್ಟೆ ತಂದಿದ್ದು ಹೊರತಾಗಿ ಇದೇನು ಯಾವ ಕಾರಣಕ್ಕೂ ಕೂಡ ತೃಪ್ತಿ ತಂತ ಅಂತ ಪ್ರಶ್ನೆ ಮಾಡಿದರೆ ತಮಿಳುನಾಡಿನವರು ಮತ್ತೆ ನೀರು ಕೇಳುವಂತಹ ಪರಿಸ್ಥಿತಿಗೆ ಕಾರಣ ಆಗಿದೆ. ನಾವು ಸುಪ್ರೀಂ ಕೋರ್ಟ್ನ ಆರ್ಡರನ್ನು ಗಮನಿಸೋಣ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಒಂದು ವರ್ಷಕ್ಕೆ 177 TMC ನೀರನ್ನು ಹರಿಸಬೇಕು. ಕಳೆದ ವರ್ಷ ನಮ್ಮ ರಾಜ್ಯ ನೀರು ಹರಿಸಿದ್ದೆಷ್ಟು? ಕರ್ನಾಟಕ ರಾಜ್ಯ 330 TMC ನೀರನ್ನು ಹರಿಸ್ತು. ಅಲ್ಲಿಗೆ ಹೆಚ್ಚು ಕಡಿಮೆ ಡಬಲ್ 154 TMC ನೀರನ್ನು ಕರ್ನಾಟಕ ರಾಜ್ಯ ತಮಿಳುನಾಡಿಗೆ ಹರಿಬಿಡ್ತು. ಹೆಚ್ಚಿಗೆ ಹರಿಬಿಟ್ಟ ನೀರನ್ನು ಅವರು ಸಂಗ್ರಹ ಮಾಡಿಕೊಂಡ್ರ? ಇಲ್ಲ, ಸಮುದ್ರಕ್ಕೆ ಹೋಯ್ತದು. ಸೊ ಇವ್ರು ಯಾಕೆ ನೀರು ಸಂಗ್ರಹ ಮಾಡ್ಕೋಬಾರ್ದು? ಹೆಚ್ಚು ನೀರು ಬಿಟ್ಟಾಗ, ನೀರಿದ್ದಾಗ ನೀರು ಬಿಡೋದಕ್ಕೆ ಕರ್ನಾಟಕ ರಾಜ್ಯದಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗ ಸಂಕಷ್ಟದ ಪರಿಸ್ಥಿತಿ, ಸಂಕಷ್ಟವನ್ನು ಕೂಡ ಹಂಚ್ಕೋಬೇಕಲ್ವಾ ತಮಿಳುನಾಡು? ನೀರು ಕೊಡಿ ಅಂತಂದರೆ ಎಲ್ಲಿಂದ ನೀರು ಕೊಡೋದು? ಮುಂದೆ ಎಂಥ ಪರಿಸ್ಥಿತಿ ಬರುತ್ತೆ? ಈಗ ನೀರು ಕೊಟ್ಬಿಟ್ರೆ ಬೇಸಿಗೆ ಕಾಲದಲ್ಲಿ ರಾಜ್ಯಕ್ಕೆ ಕುಡಿಯೋ ನೀರಿಲ್ಲಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಿದ್ರೆ ಇವೆಲ್ಲವನ್ನೂ ಕೂಡ ಯಾಕೆ ಗಮನಿಸಬಾರ್ದು ತಮಿಳುನಾಡು ಅನ್ನೋಂಥ ಪ್ರಶ್ನೆ. ಪಾಟೀಲ್ರೆ, ಅದಕ್ಕೆ ಅಲ್ವಾ ಮೇಕೆದಾಟು ಅಣೆಕಟ್ಟು, ಇದಕ್ಕೆ ಅಲ್ವಾ ಪ್ರಸ್ತಾಪ ಇಟ್ಟಿರೋದು, ಇದಾಗಬೇಕು ಅಂತ ಹೇಳ್ತಿರೋದು. ಮೇಕೆದಾಟು ಅಣೆಕಟ್ಟು ಆಗಿದ್ದೇ ಆದರೆ, ಅಲ್ಲೊಂದು ಡ್ಯಾಮ್ ಆದರೆ, ತಮಿಳುನಾಡಿಗೂ ಇಂಥ ಬರಗಾಲದ ಸ್ಥಿತಿಯಲ್ಲೂ ಸಂಕಷ್ಟದ ಸ್ಥಿತಿಯಲ್ಲೂ ಅವರಿಗೂ ನೀರು ಹರಿಸ್ಬೋದು. ಹಾಗೆ ಬೆಂಗಳೂರಿಗೆ ವಿದ್ಯುತ್ ಉತ್ಪಾದನೆಯನ್ನೂ ಮಾಡ್ಬೋದು, ನೀರಿನ ಸಂಗ್ರಹವೂ ಆಗುತ್ತೆ. ಈ ಎಲ್ಲ ಉದ್ದೇಶದಿಂದಲೇ ಮೇಕೆದಾಟು ಯೋಜನೆ ಅನುಷ್ಠಾನ ಆಗಬೇಕು ಅಂತ ಇರೋದು. ಆ ಕಡೆ ಮೇಕೆದಾಟು ಯೋಜನೆಗೂ ಆಕ್ಷೇಪ ವ್ಯಕ್ತಪಡಿಸೋದು, ಈ ಕಡೆ ಬರಗಾಲದ ಸಂಕಷ್ಟದ ಸ್ಥಿತಿಯಲ್ಲೂ ನೀರು ಕೊಡಬೇಕು ಅಂತ ಹೇಳೋದು. ಪಾಟೀಲ್ರೆ, ನಿಮಗೊಂದು ಭಾಳ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. ಇಲ್ಲಿಯವರೆಗೂ ಪ್ರತಿಯೊಬ್ಬರು ಏನು ಹೇಳ್ತಾ ಇದ್ರು ಗೊತ್ತಾ? ಇಂಥ ಸಂಕಷ್ಟ ಬಂದಾಗೆಲ್ಲ ಒಂದು ರೀತಿ ಕ್ಲೀಶೆ ಅನ್ನೋ ರೀತಿಯಲ್ಲಿ ಒಂದು ಮಾತು ಬರ್ತಾ ಇತ್ತು. ಏನು ಗೊತ್ತಾ ಪಾಟೀಲ್ರೆ? ಮಳೆ ಬರಬೇಕು, ಪ್ರಕೃತಿಯೇ ಇದಕ್ಕೆ ಪರಿಹಾರ, ಮಳೆ ಬಂದರೆ ಪರಿಹಾರ ಆಗುತ್ತೆ ಅಂತ. ಆದರೆ ನೋಡಿ, ಈ ಬಾರಿ ಎಂಥ ಪರಿಸ್ಥಿತಿ ಬಂತು ಅಂದರೆ, ನಿಮಗೊಂದು ಇದನ್ನು ಕಣ್ಣಿಗೆ ಕಟ್ಟುವ ಹಾಗೆ ಹೇಳಲಿಕ್ಕೆ ಇನ್ನೂ ಒಂದು ದೃಷ್ಟಾಂತ ಕೊಡ್ತೀನಿ ನೋಡಿ. ಉಪೇಂದ್ರ ಅವ್ರದ್ದು H2O ಸಿನಿಮಾ ಇದೆಯಲ್ಲ, ಅದು ಕಾವೇರಿ ನದಿ ನೀರಿನ ವಿವಾದವನ್ನೇ ಅವರು ಅದನ್ನೊಂದು ಲವ್ ಸ್ಟೋರಿ ರೂಪದಲ್ಲಿ ಹೇಳಿದ್ದಾಗಿತ್ತು. ಕ್ಲೈಮ್ಯಾಕ್ಸಲ್ಲಿ ಅವರು ಅದರಲ್ಲೂ ಕೂಡ ಅದೇ ಹೇಳ್ತಾರೆ. ಅವರು ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿರೋ ಉತ್ತರ ಏನಂದರೆ, ಈ ಸಯಾಮಿ ಅವಳಿಗಳು ಬರುತ್ತಲ್ಲ, ಸಯಾಮಿ ಅವಳಿ ಬಂದು ಕಡೆಗೆ ಅಂತಿಮವಾಗಿ ಕೊಟ್ಟ ಉತ್ತರ ಏನಂದರೆ ಮಳೆ ಬರುತ್ತೆ, ಅಂತಿಮವಾಗಿ ಮಳೆಯೇ ಉತ್ತರ ಅಂತ ಹೇಳಿ. ಬಟ್ ಈ ಬಾರಿಯ ಪರಿಸ್ಥಿತಿ ನೋಡಿ, ಉಪೇಂದ್ರ ಅವರು ಕೂಡ ಇದು ನೋಡಬೇಕು. ಏನಾದರೂ H2O ಸಿನಿಮಾ ಮಾಡೋದಿದ್ರೆ ಅವರು ಏನಾದರೂ ಒಂದು ಹೊಸ ಉತ್ತರ ಕಂಡುಹಿಡಬೇಕಾಗುತ್ತೆ ಅನ್ನೋದು. ಯಾಕಂದರೆ ಮಳೆಯಲ್ಲಿ ಸಮಸ್ಯೆ ಆಗ್ಬಿಡ್ತು. ಹೇಗೆ ನೋಡಿ, 2 ತಿಂಗಳು ಮಳೆ ಬರಲಿಲ್ಲ, ಬರಗಾಲ. ನಾವು ನೀರು ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಡ್ಯಾಮಲ್ಲಿ ಕುಡಿಯೋಕ್ಕಾಗಷ್ಟೇ ನೀರಿದೆ ಅಂತ ಹೇಳ್ತಿದೆ. ಇಂಥ ಟೈಮಲ್ಲಿ ಸ್ವಲ್ಪ ಪ್ಯಾಚ್ ಮಳೆ ಬಂದ್ಬಿಡ್ತು ಅಲ್ಲಲ್ಲಿ. ಈ ಮಳೆ ಬಂದಿದ್ರಿಂದ ತಮಿಳುನಾಡು ನೋಡಿ ಮಳೆ ಬರ್ತಾ ಇದೆ, ನೀರು ಕೊಡಿ ಅಂತ ಕೇಳ್ತಿದ್ದಾರೆ.
ಅಂದರೆ ಎಂಥ ಪರಿಸ್ಥಿತಿ ಅಂದರೆ ಬಹುಶಃ ಇಂಥ ಪರಿಸ್ಥಿತಿ ಹಿಂದೆ ಯಾವಾಗ ಬಂದಿತ್ತೋ ಗೊತ್ತಿಲ್ಲ. ಬರಗಾಲ ಅಂದರೆ ತೀವ್ರವಾದ ಬರಗಾಲವೇ ಇರ್ತಾ ಇತ್ತು. ಆದರೆ ಈಗೇನಾಯಿತು, ಬರಗಾಲ ಬಂತು, ಬರಗಾಲದ ಜೊತೆಗೆ ಕೊನೆ ಹಂತದಲ್ಲಿ ಬರಬಾರ್ದ ಮಳೆ ಬಂದ್ಬಿಡ್ತು. ಬರಗಾಲದ ಮಳೆ ಇದೇನಾಗ್ಬಿಡ್ತು. ಈಗ ಇದನ್ನ ಹಿಡ್ಕೊಂಡು ಈಗ ತಮಿಳ್ನಾಡವ್ರು ಕೇಳ್ತಾ ಇದ್ದಾರೆ, ಬರ್ತಾ ಇದೆ ಮಳೆ, ನೀರು ಕೊಡಿ ಅಂಥೇಳಿ. ಬಹುಶಃ ಮಳೆಯೂ ಸಮಸ್ಯೆ ಆಗ್ಬಿಡ್ತಲ್ಲ ಇಲ್ಲಿ. ಹೋಗಲಿ, ಮಳೆ ಬಂತು, ಕರ್ನಾಟಕದ ರೈತರಿಗೆ ಏನಾದ್ರು ನೀರು ಸಿಗ್ತಾ? ಇಲ್ಲ, ಕರ್ನಾಟಕದ ರೈತರಿಗೆ ನೀರನ್ನ ಹರಿಸಿಲ್ಲ, ಕೆನಾಲ್ಗಳಿಗೆ ನೀರು ಬಿಟ್ಟಿಲ್ಲ. ಆದರೆ ತಮಿಳ್ನಾಡು ಸಾಂಬಾ ಬೆಳೆ ಬೆಳಿಬೇಕು, ನಾವು ಕೊಡಿ ನೀರು ಕೇಳ್ತಾ ಇದ್ದಾರೆ. ನೋಡಿ, ತಮಿಳ್ನಾಡಿಗೆ ಮತ್ತೊಂದು ಅಡ್ವಾಂಟೇಜ್ ಇದೆ ಪಾಟೀಲ್ರೆ, ಏನು ಗೊತ್ತಾ? ಅವರಿಗೆ ಮಾತ್ರ, ನಾನು ಭಾಳ ಸ್ಪಷ್ಟವಾಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಅವರಿಗೆ ಮಾತ್ರ ಈಶಾನ್ಯ ಮುಂಗಾರು ಮಳೆ ಇದೆ. ಅಂದರೆ ಅವರಿಗೆ 2 ಮುಂಗಾರು ಪಾಟೀಲ್ರೆ. ನೆಕ್ಸ್ಟ್ ಅವರಿಗೆ ಮುಂದಿನ ತಿಂಗಳು ಅವರಿಗೆ ಈಶಾನ್ಯ ಮುಂಗಾರು ಬರುತ್ತೆ. ಎಷ್ಟು TMC ನೀರು ಸಿಗುತ್ತೆ ಗೊತ್ತಾ ಪಾಟೀಲ್ರೆ? ಅದರಿಂದ 200 TMC ನೀರು ಅವರಿಗೆ ಸರಾಸರಿ ಸಿಗೋದು ಈಶಾನ್ಯ ಮುಂಗಾರಿನಿಂದ. ಈಶಾನ್ಯ ಮುಂಗಾರಿನ ಪರಿಸ್ಥಿತಿ ರಾಜ್ಯಕ್ಕೆ ಇಲ್ವೇ ಇಲ್ಲ. ಮತ್ತೆ ಹೇಳ್ತೀನಿ ಪಾಟೀಲ್ರೆ, ಇವತ್ತಿಗೆ ನಿಮಗೆ ತಮಿಳುನಾಡಿನ ಅಮರಾವತಿ ಡ್ಯಾಮ್, ಭವಾನಿ ಡ್ಯಾಮ್ ಮತ್ತು ಮೆಟ್ಟೂರು ಡ್ಯಾಮಲ್ಲಿ 48 TMC ನೀರಿದೆ, ಸ್ಟಾಕ್ ಇದೆ. 48 ಪ್ಲಸ್ ಹಿಂಗಾರು ಮಳೆ. ಅದು ಯಾವುದು ನಾನು ಹೇಳ್ತಲ್ಲ, ಈಶಾನ್ಯ ಮುಂಗಾರು. ಅವ್ರಿಗದು ನಾವಿಲ್ಲಿ ಹಿಂಗಾರು ಅನ್ಲಿ ಕಾಯ್ತಾ ಇರ್ತೀವಿ, ನಮಗೆ ಬರೋದಿಲ್ಲ ಅದು. ಅವರಿಗೆ ನೀವು ಲೆಕ್ಕ ಹಾಕಿಲ್ಲ, ಒಂದು ಲೆಕ್ಕ ಕೊಟ್ಬಿಡ್ತೀನಿ ನಿಮಗೆ, ಒಂದು ಕೌಂಟ್ ಕೊಡ್ತೀನಿ, ಅವ್ರಿಗೆ ಒಟ್ಟು ಎಷ್ಟು ನೀರು ಸಿಗುತ್ತೆ ಅನ್ನೋದು ಲೆಕ್ಕ ಹೇಳ್ಬಿಡ್ತೀನಿ. ಅವಾಗ ಒಂದು ಪಿಕ್ಚರ್ ಸಿಗುತ್ತೆ ಪಾಟೀಲ್ರೆ. 200 TMC ಈಶಾನ್ಯ ಮುಂಗಾರಿನಿಂದ, ಈಗ ಇರೋದು 48 TMC ಅವ್ರ ಡ್ಯಾಮಲ್ಲಿ. ಅದ್ರ ಜೊತೆಗೆ ಪಾಟೀಲ್ರೆ ಒಂದು 20 TMC ಅವರಿಗೆ ಕಾವೇರಿ ಇಲ್ಲಿಂದ ಹೋಗಿ ಡೆಲ್ಟಾ ಆಗಿ ಡಿವೈಡ್ ಆಗುತ್ತಲ್ಲ, ಕೌಲು ಹೊಡಿಯುತ್ತಲ್ಲ, ಅದರಿಂದ 20 TMC ಸಿಗುತ್ತೆ. ಮತ್ತೆ ವರ್ಡಿಕ್ಟ್ ಅಲ್ಲೇ ಹೇಳಿದ್ದಾರೆ 10 TMC ಅವ್ರಿಗೆ ಗ್ರೌಂಡ್ ವಾಟರ್ ಸಿಗುತ್ತೆ, ಅಕ್ಸೆಸಬಲ್. ಅದು ಹೌದು. ನೀವು ಲೆಕ್ಕ ಹಾಕಿ ಅಲ್ಲಿಗೆ 248 ಪ್ಲಸ್ 10 TMC 258 ಪ್ಲಸ್ 20 TMC ಎಷ್ಟಾಯ್ತು? 278 ಆಯ್ತು. ಮತ್ತೆ ನಾವು ಎಂತ ಡಿಸ್ಟ್ರೆಸ್ ಇಯರ್ ಅಲ್ಲೂ ಕೂಡ ಪಾಟೀಲ್ ನಿಮ್ಗೆ ಹೇಳ್ತೀರಿ, 23-24ರಲ್ಲೂ 70 TMC ನಾವು ಯಾವಾಗಿಂದ ಹೇಳ್ತಿರೋದು, ಆಗಸ್ಟ್ ಇಂದ ಮೇ ಒಳಗೆ 70 TMC ನೀರು ಕೊಟ್ಟಿದ್ದೀವಿ. ಎಂತ ಬರಗಾಲದ ಸಂದರ್ಭದಲ್ಲೂ ಕರ್ನಾಟಕ ನಾವು ಕೊಟ್ಟಿದ್ದೀವಿ ಅಂತ ಸರ್ಕಾರ ಅಧಿಕೃತವಾದ ಲೆಕ್ಕ ಕೊಟ್ಟಿದೆ. ಟೋಟಲ್ 81 TMC ನೀರು, ಅದರಲ್ಲಿ ಆಗಸ್ಟ್ ಇಂದಾನೆ 70 TMC ನೀರನ್ನ ಕೊಟ್ಟಿರೋದು ತಮಿಳುನಾಡಿಗೆ. ಹೌದಾ? ಇನ್ನೊಂದು ವಿಚಾರ ಏನಂತಂದ್ರೆ, ನಿಮಗೆ 350 TMC ನೀರು ಲೆಕ್ಕ ಪಾಟೀಲ್ರೆ, 350 TMC ಲೆಕ್ಕ. ಈ 350 TMC ಅವ್ರಿಗೆ ಸಿಗ್ತಾ ಇದೆ, ಕರ್ನಾಟಕಕ್ಕೆ ಎಷ್ಟು ನೀರು ಸಿಗುತ್ತೆ ಹೇಳಿ ಪಾಟೀಲ್ರೆ? ಆಯ್ತು, ಈಗ ನಾ ಇನ್ನೊಂದು ವಿಚಾರ ಹೇಳ ನಿಮ್ಗೆ. CWRC ಅವರು ಈಗ ಇಷ್ಟು ಸ್ಟಾಕ್ ಇದೆಯಲ್ಲಪ್ಪ ನಿಮ್ಮ ಹತ್ರ, ಅದನ್ನ ಬಳಸ್ಕೊಂಡು ಬನ್ನಿ, ಮೊದಲು ಅದನ್ನ ಬಳಸ್ರಯ್ಯ ಅಂತ ಹೇಳ್ಬೋದಲ್ವಾ? ಹೌದು, ಹೇಳಬೇಕು. CWRC ಅವರು ಯಾವ ಆಧಾರದ ಮೇಲೆ ಹೋಗ್ತಾರೆ? ಪ್ರೋರೇಟಾ ನಮ್ಮ KRS ಅಲ್ಲಿ, ಕಬಿನಿಯಲ್ಲಿ, ಹಾರಂಗಿಯಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಅವ್ರಿಗೆ ಲೆಕ್ಕ ಸಿಗುತ್ತೆ. ತಮಿಳ್ನಾಡು ಈ ಮೆಟ್ಟೂರು ಮತ್ತೊಂದು ಮಗದೊಂದು ಕಡೆ ಇರುವಂತ ನೀರಿನ ಸ್ಟಾಕ್ ಲೆಕ್ಕ ಅವ್ರಿಗೆ ಸಿಗಲ್ವಾ? ಅದನ್ನ ಬಳಸಿ ಆಮೇಲೆ ಬನ್ನಿ ಅಂತ ಹೇಳ್ಬೇಕು. ಕರ್ನಾಟಕದ ಅಧಿಕಾರಿಗಳೇ ಈ ಲೆಕ್ಕ ಇಟ್ಟಿದ್ದಾರೆ ಇವತ್ತು. ಆ ಸಮಿತಿಯ ಮುಂದೆ ಇಟ್ಬಿಟ್ಟು ಹೇಳಿದ್ದಾರೆ ನೋಡಿ, CWRC ಮುಂದೆ ಹೇಳ್ತಾರೆ ಅವರು, ಇಷ್ಟು ನೀರು ಅವ್ರ ಹತ್ರ ಇದೆ, ಮತ್ತೆ ಈಶಾನ್ಯ ಮುಂಗಾರು ಬರುತ್ತೆ, ಡೆಲ್ಟಾ ಇಂದ ಇಷ್ಟು ನೀರು ಸಿಗುತ್ತೆ, ಗ್ರೌಂಡ್ ವಾಟರ್ ಲೆವೆಲ್ ಇಷ್ಟಿದೆ ಅವರಿಗೆ, ನಾವು ಎಂಥ ಸಂಕಷ್ಟದ ಸ್ಥಿತಿಯಲ್ಲಿ 70 TMC ನೀರು ಕೊಡ್ತೀವಿ, ಸುಮಾರು 350 TMC ಕಣ್ಣಿಗೆ ಕಾಣಂಗಿದೆ ಅಂತ ಹೇಳಿದ್ರು ಕೂಡ ಅವರು ಯಾವ ಆಧಾರದ ಮೇಲೆ ಹೋಗ್ತಾರೆ? ಅದೊಂದು ತಾಂತ್ರಿಕ ಸಮಿತಿ, ಅವ್ರು ಯಾವ ಆಧಾರದ ಮೇಲೆ ಹೋಗ್ತಾರೆ? ಮತ್ತು ತಮಿಳುನಾಡಿನ ವಾದ ನಾವು ಡೀಟೇಲಾಗಿ ಕೊಟ್ಟೋಲ್ಲ ಪಾಟೀಲ್ರೆ. ಅಲ್ಲೇನು ಹೇಳಿದ್ರು ಗೊತ್ತಾ? ಅವ್ರು ಹೇಳ್ತಾ ಇದ್ದಿದ್ದೇನೆಂದರೆ, ಅವರು ಡಿಸ್ಟ್ರೆಸ್ ಇಯರ್ ಅನ್ನೋದನ್ನ ಲೆಕ್ಕನೇ ಹೇಳ್ತಾ ಇಲ್ಲ ಅವರು. ಅವ್ರು ಹೇಳ್ತಿರೋದೇನು ಗೊತ್ತಾ ಪಾಟೀಲ್ರೆ? ಇಲ್ಲಿವರೆಗೂ 80 TMC ಆಗಸ್ಟ್ ಎಂಡಿಗೆ ಅವ್ರ ಲೆಕ್ಕ ಹೆಂಗೆ ಗೊತ್ತಾ? ಸುಪ್ರೀಂ ಕೋರ್ಟಿನ ವರ್ಡಿಕ್ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ 45 TMC, ಜುಲೈಯಲ್ಲಿ 31 TMC, ಜೂನಲ್ಲಿ 9 TMC. ಆ ಲೆಕ್ಕ ಹೇಳ್ತಿದ್ದಾರೆ. ಟೋಟಲ್ ಎಷ್ಟಾಯ್ತು ಪಾಟೀಲ್ರೆ? 85 TMC. ಅವ್ರು ಆ ಲೆಕ್ಕ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರೀಗ ಬ್ಯಾಕ್ಲಾಗ್ ವಾಟರ್ ಅನ್ನು ಕೇಳ್ತಾ ಇದ್ದಾರೆ, ಅದನ್ನು ಕೇಳ್ತಾ ಇದ್ದಾರೆ. ನೀರನ್ನು ಕೊಡಬೇಕು, ನೀವು ನಿಯಮದ ಪ್ರಕಾರ ಹರಿಸಬೇಕಾಗಿರೋ ನೀರನ್ನು ಹರಿಸಬೇಕು ಅಂತ. ಹೌದು, ಅದನ್ನ ತೆಗೆದಾಕ್ರು, ಅದನ್ನ ಒಪ್ಪಲಿಲ್ಲ. CWRC ಅವರು ಕೂಡ, ಚೇರ್ಮನ್ ಕೂಡ ಅದನ್ನ ಒಪ್ಪಲಿಲ್ಲ. ಇದು ಒಪ್ಲಿಕ್ಕೆ ಆಗೋದಿಲ್ಲ, ಇದು ಡಿಸ್ಟ್ರೆಸ್ ಇಯರ್ ಅಂದ್ರು. ಸರಿ, ಅವಾಗ ಇಟ್ಕೊಂಡ್ರು ಅವರು ತಮಿಳ್ನಾಡು ಏನಂತ ಗೊತ್ತಾ? ಸರಿ, ಡಿಸ್ಟ್ರೆಸ್ ಇಯರ್, ಡಿಸ್ಟ್ರೆಸ್ ಫಾರ್ಮುಲಾ ಪ್ರಕಾರ ಹೋದ್ರು ಕೂಡ ನಮಗೆ 18 TMC ನೀರು ಕೊಡಬೇಕು. ಆಯ್ತು, ನೀವು ಹೇಳ್ತಿದ್ರಲ್ಲ ಡಿಸ್ಟ್ರೆಸ್ ಅಲ್ಲಿ, ಡಿಸ್ಟ್ರೆಸ್ ಇಯರ್ ಅಲ್ಲಿ ಅಂದರೆ ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಯಾವುದೇ ಸಂಕಷ್ಟ ಸೂತ್ರವನ್ನು ರಚನೆ ಮಾಡಿಲ್ಲ ಪಾಟೀಲ್ರೆ. ಸುಪ್ರೀಂ ಕೋರ್ಟ್ ಕೂಡ ಮಾಡಿಲ್ಲ, ನ್ಯಾಯಾಧೀಕರಣದ 5 ತೀರ್ಪಿನಲ್ಲೂ ಕೂಡ ಇಲ್ಲ. ಆದರೆ ಯಾವ್ಯಾವ ಸಂಕಷ್ಟದ ವರ್ಷದಲ್ಲಿ ಎಷ್ಟೆಷ್ಟು ನೀರು ಹರಿದಿದೆ ಅನ್ನುವ ಲೆಕ್ಕದ ಮೇಲೆ ಒಂದು ಸರಾಸರಿಯನ್ನು ತೆಗೆದವ್ರು ಕೇಳ್ತಾರೆ 18 TMC ಕೊಡಲಿ ಅಂತ. ಅದರ ಆಧಾರದ ಮೇಲೆ ಈಗ 15 TMC ಹೇಗೆ ಅಂತಲಿ ಎಲ್ಲರೂ ಈಗ ಎಲ್ಲ ಸುದ್ದಿ ಕೊಡ್ತಿದ್ದಾರೆ. 1.03 TMC ಪ್ರತಿನಿತ್ಯ 15 ದಿನ. ಆ ಲೆಕ್ಕದಲ್ಲಿ 15.45 TMC. ಯಾವ ಲೆಕ್ಕದ ಮೇಲೆ ಕೇಳಿದ್ದು? ಈ ಲೆಕ್ಕದ ಮೇಲೆ. CWRC ಶಿಫಾರಸು ಮಾಡಿರೋದು ಕೂಡ ಪಾಟೀಲ್ರೆ ಇದೇ ಲೆಕ್ಕದ ಮೇಲೆ ಶಿಫಾರಸು ಮಾಡಿದ್ದಾರೆ. ಬಹುಶಃ ನನಗನ್ಸುತ್ತೆ ಇದನ್ನ ಸುಪ್ರೀಂ ಕೋರ್ಟ್ ಈಗ ತನ್ನದೇ ಆದೇಶವನ್ನು ಮರುಪರಿಶೀಲನೆ ಮಾಡಿ ತನ್ನದೇ ಆದೇಶದ ಅನ್ವಯ ಸೂಕ್ತವಾದ ತೀರ್ಪನ್ನು ಗುರುವಾರ ಕೊಟ್ಟರೆ ಆಗ ನ್ಯಾಯ ಸಿಗುತ್ತೆ. ಯಾಕಂದ್ರೆ ಅದರಲ್ಲೇ ನೀವು ಹೇಳಿದ್ರಲ್ಲ ಮೊಟ್ಟ ಮೊದಲ ಸಾಲು ಏನು ಗೊತ್ತಾ ಪಾಟೀಲ್ರೆ?
ಸಂಕಷ್ಟವನ್ನು ಹಂಚ್ಕೊಳ್ಬೇಕು ಅಂತೇಳಿ ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಾನೀಗ ಸಮಸ್ಯೆ ಪರಿಹಾರ. 2 ವಿಚಾರಗಳ ಬಗ್ಗೆ ನಿಮ್ಮಿಂದ ಶಾರ್ಟ್ ಆಗಿ ಆನ್ಸರ್ ಅನ್ನ ಪಡೆದು ನೆಕ್ಸ್ಟ್ ಸ್ಟೋರಿಗೆ ಹೋಗ್ತೀನಿ. ಹಾ, ಪಟೇಲ್. ಮುಖ್ಯವಾಗಿ ಏನಂತಂದ್ರೆ ಈಗ ಬಹುಶಃ ನನಗನ್ಸುತ್ತೆ ಈಗ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ಸಮರ್ಥವಾಗಿ ಅಂಕಿ ಅಂಶಗಳ ಮೂಲಕ ಅಲ್ಲಿ ರಾಜ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತಿಳಿ ಹೇಳೋದಕ್ಕೆ ಸತತವಾಗಿ ವಿಫಲವಾಗ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಒಂದಾದ್ರೆ, ಮತ್ತೊಂದ್ ಕಡೆ ಯಾರಿಗೂ ಪ್ರಾಬ್ಲಮ್ ಸಾಲ್ವ್ ಆಗೋದು ಬೇಕಾಗಿಲ್ವಾ, ರಾಜಕೀಯ ಮಾತ್ರ ಬೇಕಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಇದು ಇದೇ ರೀತಿ ಮುಂದುವರೆದ್ರೆ ಇದಕ್ಕೆ ಪರಿಹಾರ ಏನು? ಪಾಟೀಲ್ರೆ, ನೀರಿನ ದಾಹ ಇಂಗುತ್ತೆ, ರಾಜಕೀಯದ ದಾಹ ಇಂಗುತ್ತೆ ಯಾವತ್ತಾರು ಪಾಟೀಲ್ರೆ? ಹೇಳಿ ನೀವು, ರಾಜಕೀಯ ದಾಹ ಇಂಗಿಸ್ಲಿಕ್ಕೆ ಸಾಧ್ಯವ ಯಾರಿಗೇ ಆಗಲಿ ಅದು? ಹಾ, ಈಗ ಎಂಥ ಅಧಿಕಾರ ಪಟ್ಟವನ್ನು ನೋಡಿದವರು ಪಟ್ಟದಿಂದ ಇಳಿದ ಮೇಲೆ ಸುಮ್ಮನೆ ಕೂರಲ್ಲ, ಹೌದಾ? ಹೀಗಿರುವಾಗ ಇದೆಂತ ಅಂದರೆ ಇದು ಪಟ್ಟಕ್ಕಾಗಿ ಈ ರಾಜಕೀಯ. ನಿಮಗೆ ತಮಿಳ್ನಾಡಲ್ಲಿ ಡೆಲ್ಟಾ ರೀಜನ್ನ ಪಾಲಿಟಿಕ್ಸ್ ಇದೆಯಲ್ಲ ಪಾಟೀಲ್ರೆ, ಅಲ್ಲಿ ಇಡೀ ತಮಿಳ್ನಾಡಿನ ರಾಜಕಾರಣ ನಿಮ್ಗೆ ಹೇಳ್ತೀನಿ. ನೀವು ಕರುಣಾನಿಧಿಯವರ ಆಡಳಿತ ಅವಧಿ ತೆಗೆದುಕೊಳ್ಳಿ, ಜಯಲಲಿತಾ ಅವರು ತೆಗೆದುಕೊಳ್ಳಿ. ನಾನು ಹೇಳಿದ್ದೀನಿ ಸುಮಾರು ಸತಿ ನಿಮ್ಗೆ ಹೇಳಿದ್ದೀನಿ. ಜಯಲಲಿತಾ ಓಪನ್ ಆಗಿ ಹೇಳಿದ್ರಲ್ಲ ನಮ್ಮ ಬೊಮ್ಮಾಯಿ ಅವ್ರ ಹತ್ರ, ಏನಂತ ಹೇಳಿದ್ರು, ಕರ್ನಾಟಕದ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿ ಜಯಲಲಿತಾ ಅವ್ರ ಜೊತೆ ಮೀಟಿಂಗ್ ಕೂತಾಗ ಅವ್ರು ಹೇಳ್ತಾರೆ, ಕನ್ನಡದಲ್ಲಿ ಮಾತಾಡಿ ಹೇಳ್ತಾರೆ, ಅಮ್ಮ ನೀವು ಮಂಡ್ಯದವಳು, ಮಳವಳ್ಳಿಯವಳು, ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ, ಯಾಕೆ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾಕೆ ನೀರು ಬಿಡು ಅಂತ ಸಾಧ್ಯವೇ ಇಲ್ಲದೆ ಪರಿಸ್ಥಿತಿ ಇದೆ, ಅರ್ಥ ಮಾಡ್ಕೊಂಡಾಗ ಅವ್ರು ಕೊಟ್ಟ ಉತ್ತರ ಏನು ಪಾಟೀಲ್ರೆ? ತಮಿಳ್ನಾಡಲ್ಲಿ ಪಾಲಿಟಿಕ್ಸ್ ಮಾಡಬೇಕಲ್ಲ, ರಾಜಕೀಯ ಮಾಡಲೇಬೇಕಲ್ಲ ಅಂದರೆ ಇದು ರಾಜಕೀಯದ ಅಸ್ತ್ರ ಅಲ್ಲಿ ಕಾವೇರಿ. ಅಲ್ಲಿ ಹೇಳಬೇಕು, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಮಗೆ ಬೇಕಾಗುವಷ್ಟು ನೀರು ತೆಗೆದಿಟ್ಕೋಬೇಕು, ಅದಕ್ಕೆ ಹಕ್ಕಿದೆ ಅಂದ್ರೆ ವಾರ್ಷಿಕವಾಗಿ ನೀರೆಷ್ಟು ಬೇಕು ಕುಡಿಯೋದಕ್ಕೆ, ಅದರ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ವಿಘ್ನ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಬಹಳ ಸ್ಪಷ್ಟವಾಗಿದೆ. ಅದನ್ನ ಪ್ರಸ್ತುತಪಡಿಸೋದಕ್ಕೆ ಫೇಲ್ ಆಗ್ತಾ ಇದ್ದಾರಾ? ಈಗ ಪರಿಸ್ಥಿತಿ ಹೆಂಗಿದೆ ರಾಜ್ಯದಲ್ಲಿ? ನೀರು ಬಿಟ್ಟುಬಿಟ್ರೆ ಮುಂದೆ ಬೇಸಿಗೆ ಕಾಲ ಬಹಳ ತೊಂದರೆ ಆಗುತ್ತೆ. ಖಂಡಿತ. ನೋಡಿ ಪಾಟೀಲ್, ಮುಂದಿನ ಜೂನ್ವರೆಗೂ ಲೆಕ್ಕ ಹಾಕೊಂಡ್ರೆ ನೀವು, ಇವತ್ತು ನಾವು ಈಗ ಏನು 15 TMC ಬಿಡಕ್ಕೆ ಹೇಳಿದಾರಲ್ಲ, 15.45 TMC ಅದನ್ನ ಹರಿಸಿದ್ದೇ ಆದರೆ ಕರ್ನಾಟಕಕ್ಕೆ ಮುಂದಿನ ಜೂನ್ವರೆಗೆ ನೀರು ಖಂಡಿತವಾಗಿ ಕುಡಿಯೋಕ್ಕೆ ಬೇಕಾದಷ್ಟು ನೀರು ಅಣೆಕಟ್ಟಲ್ಲಿ ಉಳಿಯೋದಿಲ್ಲ, ಖಂಡಿತವಾಗಿ ಉಳಿಯೋದಿಲ್ಲ. ಮತ್ತು ಅಧಿಕಾರಿಗಳು ನೋಡಿ, ಗೌರವ್ ಗುಪ್ತಾ ಅವರು ದೆಹಲಿಗೆ ಹೋಗಿ ಇವತ್ತು ಸಭೆಯಲ್ಲಿ ಭಾಗವಹಿಸಿದಾರಲ್ಲ ಪಾಟೀಲ್ರೆ, ನಿಮಗೆ ಆಶ್ಚರ್ಯ ಆಗ್ಬೋದು. ತಮಿಳುನಾಡಿನ ಅಧಿಕಾರಿಗಳು ಹೇಗೆ ಗೊತ್ತಾ ಭಾಗವಹಿಸಿದ್ದು? ಕರ್ನಾಟಕದ ಅಧಿಕಾರಿಗಳೆಲ್ಲ ಫಿಸಿಕಲಿ ದೆಹಲಿಗೆ ಹೋಗಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ತಮಿಳುನಾಡವರು ಬರೀ ವರ್ಚುವಲಿ ಭಾಗಿಯಾಗಿ ಈ ವಾದವನ್ನು ಗೆದ್ದು ನೀರನ್ನ ಹರಿಸಿಕೊಳ್ಳುವಲ್ಲಿ ಅವರು ಸಫಲರಾಗಿದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ, ನಿಮ್ಮ ಪ್ರಶ್ನೆಗೆ ಇದರಲ್ಲೇ ಉತ್ತರ ಇದೆ ಪಾಟೀಲ್ರೆ. ಎಸ್, ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ.